Hello everyone, welcome back to my YouTube ಚಾನಲ್ ಡಿ ಸಿ ವ್ಲಾಗ್ಸ್. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಹೆಸರು ಚಂದನ. ಸೊ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗ್, ಟ್ರಾವೆಲ್, ಡೈಲಿ ವ್ಲಾಗ್, ಇನ್ಫಾರ್ಮೇಟಿವ್ ವ್ಲಾಗ್ ಹಾಗೆ ಈ ಥರ ಕಂಟೆಂಟ್ ಇರೋ ಸುಮಾರು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ವಾಚ್ ಮಾಡಿ, ಸೊ ದಟ್ ನಿಮಗೆ ನನ್ನ ಬಗ್ಗೆ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಇವತ್ತು ಸಂಕಷ್ಟಿ ಚತುರ್ಥಿ ಇರೋದ್ರಿಂದ ಸೊ ಪೂಜೆ ಮಾಡಬೇಕು. ಇನ್ನೂ ಪೂಜೆ ಮಾಡಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪೂಜೆ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗಬೇಕು. ಸೊ ಈಗ ಪೂಜೆ ಮಾಡೋಕ್ಕೆ ಹೋಗೋಣ ಬನ್ನಿ. ಈ ಸಂಕಷ್ಟಿ ಚತುರ್ಥಿ ಈ ವರ್ಷದ ಫಸ್ಟ್ ಅಂತಲೇ ಹೇಳ್ಬೋದು. ಸೊ ಅದೂ ಮಂಗಳವಾರನೇ ಬಿದ್ದಿದೆ. ಸೊ ಮಂಗಳವಾರ ಬಿದ್ದರೆ ನಿಮಗೆ ಗೊತ್ತು ಸಂಕಷ್ಟ ಚತುರ್ಥಿ ಯಾರು ಮಾಡ್ತಾರೆ, ಸೊ ಅವ್ರಿಗೆಲ್ಲ ಗೊತ್ತು. ಟ್ಯೂಸ್ಡೇ ಬಿದ್ದರೆ ಅದೊಂಥರ ಸ್ಪೆಷಲು. 21 ಟೈಮ್ಸ್ ನಾವು ಸಂಕಷ್ಟ ಚತುರ್ಥಿ ಏನು ಉಪವಾಸ ಇಟ್ಟು ಮಾಡ್ತೀರಿ, ಸೊ ಅದು 21 ಟೈಮ್ಸ್ ಮಾಡ್ದಂಗೆ ಟ್ಯೂಸ್ಡೇ ಬಿದ್ದಾಗ ಮಾಡಿದ್ರೆ ಸೊ ವರ್ಷಕ್ಕೆ 2 ಸತಿ ಏನೋ ಬರುತ್ತೆ. ಸೊ ಟ್ಯೂಸ್ಡೇ ಅಂತೂ ಬಿದ್ದರೆ ನಾನು ಮಿಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೆ ಈ ಸತಿನೂ 1 ಡ್ರಾಪು ನೀರು ಕುಡ್ದಿಲ್ಲ, ಉಪವಾಸ ಇದ್ದೀನಿ. ಸೊ ಈ ಥರ ಉಪವಾಸ ಇದ್ದಾಗ ನೀರು ಕುಡಿಬೇಕು, ಏನಾದ್ರು ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ನಿಮಗೂ ಈ ಥರ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇವಾಗ ಪೂಜೆ ಮಾಡಬೇಕು. ಸೊ ಹೂವು ಎಲ್ಲ ಹಾಕಿ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈಗ ದೀಪ ಅಂಟಿಸ್ಬೇಕು. ಮನೆ ಹತ್ರನೇ ಒಂದು ಗಣೇಶ ಟೆಂಪಲ್ ಇದೆ. ಸೊ ಇವತ್ತು ಸಂಕಷ್ಟಿ ಚತುರ್ಥಿ ಅಲ್ವಾ, ಅದಕ್ಕೆ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಮನೆ ಹತ್ರ ಇರೋ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ ನಾನು ಪಾಪು. ಮಾಮಿ ಹೋಗೋಣ ಇವಾಗ ಹೊರಡ್ತಿದ್ದೀವಿ ಟೆಂಪಲ್ಗೆ. ಈಗ ಮನೆ ಹತ್ರ ಇರೋನೇ ಟೆಂಪಲ್ಗೆ ಬಂದ್ವಿ, ಗಣೇಶ ಟೆಂಪಲ್ಲು. ಮನೆ ಹತ್ರನೇ ತುಂಬಾ ಚೆನ್ನಾಗಿದೆ, ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನಾನು ಇಷ್ಟು ದಿವಸ ಬಂದೇ ಇರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಈ ಟೆಂಪಲ್ಗೆ ನಾನು ಬರ್ತಾ ಇರೋದು. ಆ್ಯಂಡ್ ಪಕ್ಕದಲ್ಲೇ ನಾಗರಕಲ್ಲು ಮತ್ತು ಅಶ್ವತ್ಥ ಕಟ್ಟೆ 2 ಇತ್ತು. ಸೊ ಟೆಂಪಲ್ ಮುಗಿಸ್ಕೊಂಡು ನನ್ನ ಪಾಪುನ ಕರ್ಕೊಂಡು ತಿರ್ಗಾ ನಮ್ಮ ಶಾಪ್ ಹತ್ರ ಬಂದೆ. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಸ್ಪಿಟಲ್ಗೆ ತೋರಿಸ್ಬೇಕಾಗಿತ್ತು. ಆ್ಯಂಡ್ ಇಲ್ಲಿಂದಲೇ ಹೋಗೋಣ ಅಂದ್ಬಿಟ್ಟು ಶಾಪ್ ಹತ್ರ ಬಂದೆ. ನಾನು ಶಾಪ್ ಹತ್ರ ಬರೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗೋಗ್ಬಿಟ್ಟಿತ್ತು. ಇದು ಬಂದುಬಿಟ್ಟು ಪಿಜನ್ನಲ್ಲೇ ಇನ್ನೊಂದು ಬ್ರೀಡ್ ಬರುತ್ತಲ್ವ, ಆ ಥರದ್ದು. ನನಗಿದು ನೋಡಿದಾಗ ಪಿಜನ್ ಅಂತ ನೆನೆಸ್ಲಿಲ್ಲ, ಬೇರೆ ಏನೋ ಬರ್ಡ್ ಅಂದ್ಕೊಂಡ್ಬಿಟ್ಟಿದ್ದೆ. ತುಂಬಾ ಕ್ಯೂಟಾಗಿದೆ ಇದು ಅಂತೂ. ಆ್ಯಂಡ್ ಆಮೇಲೆ ಗೊತ್ತಾಯ್ತು ಇದು ಪಿಜನ್ ಅಂತ. ಪಿಜನಲ್ಲಿ ಇನ್ನೊಂದು ಬ್ರೀಡು, ಆ ಹೆಸ್ರಿಗೂ ಆ ಪಿಜನ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಈ ಬ್ರೀಡ್ ಹೆಸ್ರು ಬಂದ್ಬಿಟ್ಟು ಲಕ್ವಾ ಅಂತೆ. ಸೊ ಆ ಹೆಸರೇ ಒಂಥರ ವಿಚಿತ್ರವಾಗಿದೆ. ಬಟ್ ಆದರೆ ಇದು ಪಿಜನ್ನು. ಸೊ ಈ ಪಿಜನ್ಗೆ ಕಾಲಲ್ಲೆಲ್ಲ ಪುಕ್ಕ ಇದೆ. ಸೊ ಹಿಂದೆಗಡೆ ಅಂತೂ ಈ ಪಿಕಾಕ್ ಫೆದರ್ಸ್ ಹಿಂಗೆ ಎತ್ಕೊಂಡಿತ್ತಲ್ಲ, ಹಂಗೆ ಎತ್ಕೊಂಡೇ ಇರುತ್ತೆ ಈ ಪಿಜನ್ಗೆ. ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ, ಈ ಪಿಜನ್ನು ಇಷ್ಟ ಆಯಿತು. ಸೊ ಇದು ತಂದಿದ್ದು 1-2 ಡೇಸ್ ಆಗಿರ್ಬೋದು ಅಷ್ಟೇ ನಮ್ಮ ಅಂಗಡಿಗೆ ಬಂದು. ಆ್ಯಂಡ್ ಇದ್ರ ಮೇಲ್ ಮತ್ತು ಫೀಮೇಲ್ಗೂ ಡಿಫ್ರೆನ್ಸ್ ಇರುತ್ತೆ. ಫೀಮೇಲ್ಗೆ ಹೆಡ್ ಮೇಲೂ ಸ್ವಲ್ಪ ಪುಕ್ಕ ಥರ ಇರುತ್ತೆ ನೋಡಿ, ಈ ಥರ. ಆ್ಯಂಡ್ ಮೇಲ್ಗೆ ಆ ಥರ ಏನಿರೋದಿಲ್ಲ. ಸೊ ಈ ಥರ ಪಿಜನ್ನ ನನಗೆ ತುಂಬಾ ಇಷ್ಟ ಆಯಿತು. ನಾರ್ಮಲ್ ಪಿಜನ್ಗಿಂತ ಇದು ಒಂದು ಸ್ವಲ್ಪ ಯುನೀಕ್ ಆಗಿದೆ ಅನ್ನಿಸ್ತು. ಮತ್ತು ಇದು ಚೆನ್ನಾಗಿ ಆಟಾಡ್ಕೊಂಡಿರುತ್ತೆ, ತುಂಬ ಜಾಸ್ತಿ ಏನು ಹಾರಾಡೋದೇ ಇಲ್ಲ. ಇದು ಒಂದು ಸ್ವಲ್ಪ ಹೈಟ್ ಹೋಗುತ್ತೆ ಅಷ್ಟೇ. ಹಾಗೆ ಇವತ್ತು ಸಂಕಷ್ಟಿ ಚತುರ್ಥಿ ಇರೋದ್ರಿಂದ ನಮ್ಮದು ಚಿಕನ್ ಶಾಪ್ ಅಲ್ವಾ, ಹಾಗೆ ಶಾಪ್ನೂ ಬೇಗನೆ ಕ್ಲೋಸ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಬೇಗ ಕ್ಲೋಸ್ ಮಾಡಿಕೊಂಡು ಹಾಗೆ ನಾವು ಪಾಪುಗೆ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕು ಅಂತ ಹೇಳಿದ್ನಲ್ವ, ಸೊ ಹಾಗೆ ಹಾಸ್ಪಿಟಲ್ಗಂತ ಹೋಗ್ತಾಯಿದ್ವಿ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿತ್ತು ಈ ನಡುವೆ ಅಂತೂ. ಸೊ ಅದಕ್ಕೆ ಒಂದು ಸತಿ ಯಾವುದಕ್ಕೂ ತೋರಿಸ್ಬಿಡೋಣ ಅಂದ್ಬಿಟ್ಟು ಹೋದರೆ ಅಲ್ಲಿ ಹಾಸ್ಪಿಟಲ್ ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಇವತ್ತು ಚಂದ್ರ ನೋಡಿಬಿಟ್ಟೆ ಉಪವಾಸ ಬಿಡಬೇಕಿತ್ತಲ್ವ, ಹಾಗೆ ಚಂದ್ರ ಕಾದಿ ಸಾಕಾಗೋಯ್ತು. 9:15 ಅಂತ ಹೇಳ್ತಾಯಿದ್ರು. ಬಟ್ ಅಂದರೆ ಚಂದ್ರ ಕಾಣಿಸ್ಕೊಳೋ ಅಷ್ಟರಲ್ಲಿ 10:15 ಆಗಿತ್ತು ಅನಿಸುತ್ತೆ ನಾನು ನೋಡಿದಾಗ. ಸೊ 10ವರೆಗೂ ಕಾದೆ. ಆಮೇಲೆ 10:15 ನೋಡಿದ್ಮೇಲೆ ಇಷ್ಟು ಸ್ವಲ್ಪ ಲೈಟಾಗಿ ಕಾಣಿಸ್ತಿತ್ತು. ಸೊ ಎಸ್ಪೆಷಲಿ ಸಂಕಷ್ಟ ಚತುರ್ಥಿಯಲ್ಲಿ ಉಪವಾಸ ಮಾಡಿದಾಗ ನೈಟ್ ದೇವಸ್ಥಾನಕ್ಕೆ ಹೋಗಿ ಬಂದು ನೈಟು ಚಂದ್ರನ ನೋಡಿಬಿಟ್ಟು ಆಮೇಲೆ ಉಪವಾಸ ಮುಗಿಸ್ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ರೈಸ್ ಏನು ತಿನ್ನೋಂಗಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದ್ದೆ ಅಂದರೆ ಪರೋಟ ಮತ್ತು ವೆಜಿಟೇಬಲ್ಸ್ ಪಲ್ಯ ಮಾಡ್ಕೊಂಡಿದ್ದೆ. ಸೊ ಇದು ರೈಸ್ ಏನು ತಿನ್ನಬಾರ್ದು ಅಂತ ಹೇಳಿದ್ರಲ್ವ, ಅದಕ್ಕೆ ಪರೋಟ ಮತ್ತು ವೆಜಿಟೇಬಲ್ಸ್ ಪಲ್ಯ ತಿಂದ್ಕೊಂಡೆ. ಬೆಳಗ್ಗೆಯಿಂದ ನೀರು ಕುಡ್ದಿರಲಿಲ್ಲ. ಫಸ್ಟ್ ಟೈಮ್ ಅಂತೂ ತಿಂದಾಗ ಹಿಂಗೆ ಅನಿಸುತ್ತೆ ಅಂದರೆ
ಅಷ್ಟು ಒಂಥರ ನೆಮ್ಮದಿ ಅನಿಸುತ್ತೆ. ಆ್ಯಂಡ್ ಮಾರ್ನಿಂಗ್ ಕಂಟಿನ್ಯೂಷನ್ ವ್ಲಾಗು ಅದಾದಮೇಲೆ ನಾನು ಮಲ್ಕೊಂಡ್ಬಿಟ್ಟೆ, ಎಂಡ್ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ. ಅದಕ್ಕೆ ಮಾರ್ನಿಂಗ್ ತಿರ್ಗಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಸ್ಪಿಟಲ್ ಬಾಗ್ಲಾಕಿ ತಂದುಬಿಟ್ಟು ಬೆಳಗ್ಗೆನೇ ಹೋಗ್ತಾಯಿದ್ದೀವಿ, ನಾನು ಪಪ್ಪು ಇಬ್ಬರೇ. ಆ್ಯಂಡ್ ರೋಡಂತೂ ತುಂಬಾ ಗಜಿಬಿಜಿ ಇದ್ದಿದ್ದರಿಂದ ಫುಲ್ಲು ಈ ಥರ ಶೇಕ್ ಆಗ್ತಾನೇ ಇತ್ತು. ಆ್ಯಂಡ್ ನಾನಿವಾಗ ಫೈನಲಿ ಹಾಸ್ಪಿಟಲ್ ಓಪನ್ ಇತ್ತು ಬೆಳಗ್ಗೆ ಬಂದಾಗ, ಸೊ ತೋರಿಸ್ಕೊಳ್ಳೋಣ ಅಂದ್ಕೊಂಡು ತೋರಿಸ್ಕೊಂಡೆ. ಹಾಗೆ ನನ್ನ ಹಸ್ಬೆಂಡ್ ಹಾಸ್ಪಿಟಲ್ ಹತ್ರನೇ ಡೈರೆಕ್ಟಾಗಿ ಬಂದಿದ್ದರು. ಹಾಗೆ ಅವ್ರು ನಮ್ಮನ್ನ ಪಿಕ್ ಮಾಡಿದ್ರು ಹಾಸ್ಪಿಟಲ್ ತೋರಿಸಿ. ತುಂಬಾ ರಶ್ ಇದ್ದಿದ್ದರಿಂದ ನನಗೆ ಸುಸ್ತಾಗೋಗ್ಬಿಟ್ಟಿತ್ತು. ನೆನ್ನೆನೂ ತುಂಬ ಫಾಸ್ಟಿಂಗ್ ಎಲ್ಲ ಮಾಡಿದ್ನಲ್ವ, ಸೊ ಆಗಲಿಲ್ಲ ಅಂದ್ಬಿಟ್ಟು ಅವರೇ ಬಂದರು ಪಿಕ್ ಮಾಡೋಕ್ಕೆ. ಇವಾಗ ಹಾಸ್ಪಿಟಲಿಂದ ನಮ್ಮ ಅತ್ತೆ ಮನೆ ಹತ್ರ ಬಂದ್ವಿ. ಹಾಸ್ಪಿಟಲ್ ಮುಗಿಸ್ಕೊಂಡು ನಮ್ಮ ಪಾಪುಗೆ ಫಸ್ಟ್ ಏಡ್ ಹಾಸ್ಪಿಟಲ್ ತೋರಿಸ್ತಿದೆ, ಬಟ್ ಅಲ್ಲಿ ಒಂಚೂರು ಏನೂ ಕಮ್ಮಿ ಆಗ್ತಿರಲಿಲ್ಲ, ಕೋಲ್ಡು ಅಂತ ಅಂದ್ಬಿಟ್ಟು ಡಾಕ್ಟರ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಚೇಂಜ್ ಮಾಡಿದ್ರಿ. ಈ ಒಂದು ಹಾಸ್ಪಿಟಲ್ಗೆ ಅಪಾಯಿಂಟ್ಮೆಂಟು 4 ಡೇಸಿಂದ ಟ್ರೈ ಮಾಡ್ತಿದ್ದೀನಿ, 4 ಡೇಸಿಂದ ಸಿಕ್ಕಿಲ್ಲ. ಫೈನಲಿ ಇವತ್ತು ಸಿಕ್ತು. ಫೈನಲಿ 4 ಡೇಸ್ ವೆಯ್ಟ್ ಮಾಡಿದ್ದಕ್ಕೆ ಇವತ್ತು ಅಪಾಯಿಂಟ್ಮೆಂಟ್ ಸಿಕ್ತು. ಆ್ಯಂಡ್ 10:30ಗೆ ನಾನು ಹೋಗೋದಕ್ಕೆ 1 o'clock ತೋರಿಸ್ಕೊಂಡು ಈಚೆಗೆ ಬಂದ್ವಿ. ಬಟ್ ಡಾಕ್ಟರ್ ಮಾತ್ರ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಮುಂಚೆ ಹೋಗ್ತಿದ್ದಿದ್ದು ಕಂಪೇರ್ ಮಾಡಿದ್ರೆ ಇದು ಬೆಟರ್ ಅಂತ ಅನಿಸ್ತು. ಅವರು ಬರೀ ಅಷ್ಟೊಂದೇನು ಮುಟ್ಟಿ ಎಲ್ಲ ನೋಡ್ತಾರಲ್ಲ, ಇವರು ಕಂಪ್ಲೀಟಾಗಿ ಹೊಟ್ಟೆ ಪೇಯ್ನ್ ಇದ್ದಿದ್ದಕ್ಕೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. 4 ಡೇಸ್ ವೆಯ್ಟ್ ಮಾಡಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ಸ್ಯಾಟರ್ಡೇಯಿಂದ ಅಪಾಯಿಂಟ್ಮೆಂಟಿಗೆ ಟ್ರೈ ಮಾಡಿದ್ದಕ್ಕೆ ಫೈನಲಿ ಇವತ್ತು ವೆಡ್ನೆಸ್ಡೇ ಅಪಾಯಿಂಟ್ಮೆಂಟ್ ಸಿಕ್ತು. ಅದರಲ್ಲೂ ಇಷ್ಟೊತ್ತಾಯಿತು. ತುಂಬ ಜನ ಬರ್ತಾರೆ ಎಲ್ಲಿಗಂತೂ ಈ ಹಾಸ್ಪಿಟಲ್ಗೆ, ಬರೀ ಚಿಲ್ಡ್ರನ್ಸ್ದೇ. ಆಲ್ಮೋಸ್ಟ್ 15 ಇಯರ್ಸ್ ಮಕ್ಳುವರೆಗೂ ನೋಡ್ತಾರೆ ಅವರು, ಸಂತೋಷ್ ಡಾಕ್ಟರ್ ಅಂತ. ಸೊ 15 ಇಯರ್ಸ್ ಮಕ್ಕಳೆಲ್ಲನೂ ಬರ್ತಾಯಿದ್ರು, 3 ಮಂತ್ಸಿಂದ ಹಿಡಿದು ತುಂಬ ಜನ ಬರ್ತಿದ್ರು. ಬಟ್ ನನಗೆ ಈಚೆ ಕುತ್ಕೊಂಡು ವೆಯ್ಟ್ ಮಾಡುವಾಗ ಬೇಜಾರಾಗ್ತಿತ್ತು, ಏನಪ್ಪ ಇಷ್ಟು ಜನ ಇದ್ದಾರೆ ಏನೋ ಅಂತ. ಬಟ್ ಅಂದರೆ ಅವ್ರು ಟ್ರೀಟ್ ಮಾಡೋ ರೀತಿ ಇದೆಯಲ್ವಾ, ಸೊ ಅದಕ್ಕೆ ಅಷ್ಟು ಜನ ಅಷ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ಅಷ್ಟು ವೆಯ್ಟ್ ಮಾಡಿ ಫೈನಲಾಗಿ ತೋರಿಸ್ಕೊಂಡು ಹೋಗ್ತಾರೆ ಅಂತ. ಏನಕ್ಕೆ ಅನ್ನೋದನ್ನು ನನಗೆ ನಮ್ಮ ಪಾಪಕ್ಕೆ ತೋರಿಸಿದಾದ್ಮೇಲೆ ಗೊತ್ತಾಯಿತು. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ಅಲ್ವಾ ಅಷ್ಟು ಜನ ವೆಯ್ಟ್ ಮಾಡಿಕೊಂಡು ಕನ್ಸಲ್ಟೇಷನ್ ತೊಗೊತಾಯಿದ್ರು. ಸೊ ಈ ಒಂದು ಹಾಸ್ಪಿಟಲ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡೇ ಹೋಗಬೇಕು. ಆ್ಯಂಡ್ ಫೈನಲಿ ಅಪಾಯಿಂಟ್ಮೆಂಟು ಸಿಕ್ತು, ಕನ್ಸಲ್ಟೇಷನು ಆಯಿತು. ಇವಾಗ ಪಾಪು ಮನೆಗೆ ಬಂದು ಔಷಧಿ ಹಾಕಿದ್ಮೇಲೆ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಸೊ ಚೆನ್ನಾಗಿರೋ ಮೆಡಿಸಿನ್ ಕೊಟ್ಟಿದ್ದಾರೆ. ಬಟ್ ಇದಕ್ಕಿಂತ ಬಿಫೋರ್ 2 ಟೈಮ್ಸ್ 2 ಹಾಸ್ಪಿಟಲ್ಸ್ ನಾನು ತೋರಿಸ್ತಿದ್ನಲ್ವ, ಅವ್ರು ಹೆಂಗೆ ಅಂತಂದರೆ 3 ಸತಿ ಹೋಗಬೇಕಾಗಿತ್ತು, 3ನೇ ಸತಿ ಕಮ್ಮಿ ಆಗ್ತಿತ್ತು. ಅದಕ್ಕೆ ಈ ಸತಿ ಹಾಸ್ಪಿಟಲ್ ಚೇಂಜ್ ಮಾಡಿದ್ದೀನಿ, ನೋಡೋಣ ಇದೇ ಚೆನ್ನಾಗಾಗ್ಬಿಟ್ರೆ ಸೊ ಫೈನಲಾಗಿ ಇಲ್ಲೇ ಫಿಕ್ಸ್ ಮಾಡ್ಕೊಬಿಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ದಿಸ್ ಈಸ್ ಹೌ ಮೈ ಡೇ ವೆಂಟ್. ಸೊ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.